ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಡಬ್ಲ್ಯೂ ಅನ್ನೋ ಸೀರೀಸ್ ನ 11th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಇರುತ್ತೆ ಅಥವಾ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ಹೆಂಗಾದ್ರೂ ಮಾಡಿ ರಿಯಲ್ ವರ್ಲ್ಡ್ ಗೆ ಬರ್ಲೇಬೇಕಲ್ವಾ, ಅದಕ್ಕೋಸ್ಕರ ನಮ್ ಹೀರೋಗೆ ಕಿಸ್ ಮಾಡಿರ್ತಾಳೆ. ಅದೇ ತರನೇ ಅವ್ನ್ ಶಾಕ್ ಆದ್ಮೇಲೆ ಇವಳು ಕೂಡ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟಿರ್ತಾಳೆ. ಆದ್ರೆ ಅಲ್ಲಿ ಏನಾಯ್ತು ಏನೋ ಅಂತ ನಮ್ ಹೀರೋಗೆ ಏನು ಗೊತ್ತೇ ಇಲ್ಲ. ಇವಾಗ ಸಡನ್ ಆಗಿ ಏನಕ್ಕೆ ಇವಳು ಈ ತರ ಮಾಡಿದ್ಲು ಅಂತ ಅವ್ನ್ ಶಾಕಿಂಗ್ ಅಲ್ಲಿ ಇರ್ತಾನೆ. ಈ ಕಡೆ ನಮ್ ಹೀರೋಯಿನ್ ಕೂಡ ಟಕ್ ಅಂತ ರಿಯಲ್ ವರ್ಲ್ಡ್ ಗೆ ಬಂದಿದ ತಕ್ಷಣ ಹೀರೋಗೋಸ್ಕರ ಬೇಕಾಗಿರೋ ಮೆಡಿಸಿನ್ಸ್ ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಅವ್ರಪ್ಪನ ನೋಡಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಹೋಗಿರ್ತಾಳೆ. ಅಲ್ಲಿ ಅವ್ರ ಅಸಿಸ್ಟೆಂಟ್ ಹೆಸರನ್ನ ಕೂತ್ಕೊಂಡೆ ಒಳಗಡೆ ಹೋಗೋದು. ಆದ್ರೆ ಅಸಿಸ್ಟೆಂಟ್ ಇಲ್ಲ. ಎಲ್ಲೋದಪ್ಪ ಇವನು ಅಂತ ಹೇಳಿ ಅವ್ರಪ್ಪ ರೂಮ್ ಒಳಗಡೆ ಹೋದ್ರೆ ಅವ್ರಪ್ಪ ಬಂದು ಚೇರ್ನ ಆ ಕಡೆ ಕುತ್ಕೊಂಡಿರ್ತಾರೆ. ಆ ಕಡೆ ತಿರ್ಕೊಂಡು ಇವಳು ನೋಡ್ಬಿಟ್ಟು ಏನಪ್ಪ ಏನಾಯ್ತು, ಏನಕ್ಕೋಸ್ಕರ ಡಬ್ಲ್ಯೂ ಸೀರೀಸ್ ನ ಆತರ ಚೇಂಜ್ ಮಾಡಿಟ್ಟಿದ್ದೀರಾ, ಆ ಬ್ರಾಡ್ಕಾಸ್ಟ್ ರೂಮ್ ಅಲ್ಲಿ ಇರೋರ್ ಮೇಲೆಲ್ಲ ಅಟ್ಯಾಕ್ ಮಾಡೋ ತರ ಡ್ರಾ ಮಾಡಿದೀರಾ, ಏನಾಯ್ತು ಅಂತ ಕೇಳ್ತಾ ಇದ್ರೆ ಅವ್ರಪ್ಪ ಏನು ಆನ್ಸರ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾರೆ. ಇದನ್ನ ನೋಡಿ ಇವಳು ಅಪ್ಪ ಅಪ್ಪ ಅಂತ ಕೂತ್ಕೊಂಡೆ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಅವ್ರ ಅಪ್ಪಗೆ ಫೇಸೇ ಇಲ್ಲ. ಇದ್ರ ನೋಡಿ ಸಖತ್ ಶಾಕ್ ಆಗ್ಬಿಡ್ತಾಳೆ. ಅಷ್ಟೇ ಅವಳಿಗೆ ಸಖತ್ ಶಿವರ್ ಆಗ್ಬಿಡುತ್ತೆ. ಕೈ ಕಾಲೆಲ್ಲ ಭಯ ಪಟ್ಕೊಂಡು ಕೂತ್ಕೊಂಡು ಅಲ್ಲಿಂದ ಹೊರಗಡೆ ಓಡ್ ಬಂದ್ಬಿಡ್ತಾಳೆ. ಅದೇ ಅವ್ರ ಅಸಿಸ್ಟೆಂಟ್ ನೋಡಿದ್ರೆ ಹೀರೋಯಿನ್ ನ ಹುಡ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗಿರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಕೂಡ ಕಾಲ್ ಮಾಡ್ಬಿಟ್ಟು ಏನಾಯ್ತು ಅಪ್ಪಗೆ ಆತರ ಆಗ್ಬಿಟ್ಟಿದೆ, ಏನ್ ನಡೀತಾ ಇದೆ ಅಂತ ಕೇಳಿದಾಗ ಇವ್ ಅಸಿಸ್ಟೆಂಟ್ ಕೂಡ ಹೇಳ್ತಾನೆ ಏನಾಯ್ತು ಏನು ಅಂತ ನನ್ಗೂ ಗೊತ್ತಿಲ್ಲ, ನಾನು ಅಪ್ಪಗೆ ಊಟ ಎಲ್ಲ ತಗೊಂಡ್ ಹೋಗ್ಬಿಟ್ಟು ರೂಮ್ ಅಲ್ಲಿ ಇಟ್ಟಾಗ ಅವರು ಸಿಸ್ಟಮ್ ಮೇಲೆ ಮಲಗಿದ್ರು, ನಾನು ಊಟ ತಿನ್ನಿ ಎದ್ದೇಳಿ ಅಂತ ಹೇಳಿದ ತಕ್ಷಣ ಅವರು ಎದ್ರು. ಅವಾಗ್ಲೇ ಅವ್ರು ನೋಡಿದ್ರೆ ಅವ್ರಿಗೆ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿ ಇಲ್ಲ. ನನಗಂತೂ ಸಖತ್ ಭಯ ಆಗೋಯ್ತು. ಆದ್ರೆ ನೀವು ಅಪ್ಪ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ರು. ಆದ್ರೆ ನನ್ಗಂತೂ ಭಯದಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಕೆಳಗಡೆ ಬಿದ್ಬಿಟ್ಟೆ. ಹಂಗೆ ಜ್ಞಾನ ಕೂಡ ತಪ್ಪಿಬಿಡ್ತು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ನಾನು ಎದ್ದಾಗ ನೀವು ಅಪ್ಪ ಬಂದು ಆ ಕಿಲ್ಲರ್ ಹೇಳೋ ತರ ಕೇಳ್ಕೊಂಡು ಡ್ರಾಯಿಂಗ್ ನ ಮಾಡ್ತಾ ಇದ್ರು. ನಾನು ಕರೆದ್ರೆ ಕೂಡ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಸೊ ನಾನು ಭಯದಲ್ಲಿ ಅಲ್ಲಿಂದ ಬಂದ್ಬಿಟ್ಟೆ. ನಿನ್ನ ಹುಡ್ಕೊಂಡು ನಾನು ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ. ನೀನ್ ನೋಡಿದ್ರೆ ಅಲ್ಲಿ ಹೋಗಿದ್ಯಾ, ಒಂದು ಕ್ಷಣ ನೀನ್ ಅಲ್ಲಿ ಇರ್ಬೇಡ, ತುಂಬಾನೇ ಅಪಾಯ, ಬಂದ್ಬಿಡು ಅಂತ ಹೇಳ್ತಾನೆ. ಇವಳು ಹೇಳ್ತಾಳೆ ಏನೋ ಹೇಳ್ತಾ ಇದೀಯಾ, ಅಪ್ಪ ಬಂದು ಕಿಲ್ಲರ್ ಹೇಳೋ ತರ ಕೇಳ್ಕೊಂಡು ಡ್ರಾ ಮಾಡ್ತಾ ಇದ್ದಾನೆ ಅಂದಾಗ ಇವನ್ ಕೂಡ ನನಗೂ ಅದೇ ಅನಿಸ್ತಾ ಇದೆ. ಬಟ್ ಏನ್ ಪ್ರಾಬ್ಲಮ್ ಅದ್ ನಿಂಗ್ ಸರಿ ಮಾಡೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನ ನೋಡೋಣ ಅಂತ ನಾನು ಇಲ್ಲಿಗೆ ಓಡ್ ಬಂದೆ. ನೀನ್ ನೋಡಿದ್ರೆ ಅಲ್ಲಿಗೆ ಹೋಗಿದ್ಯಾ, ತುಂಬಾನೇ ಅಪಾಯ ಕಣೆ, ನೀನ್ ಅಲ್ಲಿ ಇರ್ಬೇಡ, ಡೋರ್ ನ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಅಲ್ಲಿಂದ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ ಇಲ್ಲ ಕಣೋ, ಕಂಚೋಲಿಗಲ್ಲಿ ತುಂಬಾನೇ ಅಪಾಯದಲ್ಲಿದ್ದಾನೆ, ನಾನು ಹೆಂಗಾದ್ರೂ ಮಾಡಿ ಅವನ್ನ ಕಾಪಾಡ್ಬೇಕು, ಇಲ್ಲಾಂದ್ರೆ ನಂಗೆ ಸತ್ತೋಗ್ಬಿಡ್ತಾನೆ ಕಣೋ, ನಾನು ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ ಅಂದಾಗ ಇವನಂತಾನೆ ಅಯ್ಯೋ ನಿನ್ನ ಮೆಂಟಲ್, ಫಸ್ಟ್ ನೀನ್ ಬದುಕಿದ್ರೆ ತಾನೆ ಅವನ್ನ ಕಾಪಾಡೋದು, ಫಸ್ಟ್ ನೀನ್ ಹೆಂಗ್ ಪ್ರಾಣದಲ್ಲಿ ಇರ್ಬೇಕು ಅಂತ ನೋಡು, ಫಸ್ಟ್ ಅಲ್ಲಿಂದ ಬಂದ್ಬಿಡು, ಇಲ್ಲಾಂದ್ರೆ ನೀನ್ ಟಿಕೆಟ್ ತಗೊಂಡ್ಬಿಡ್ತೀಯ ಅಂತ ಹೇಳ್ತಾನೆ. ಆದ್ರೆ ಹೀರೋಯಿನ್ ಕೇಳೋ ತರ ಇಲ್ಲ. ಇಲ್ಲಿ ಇವನು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಸೋಬಾ ಬಂದು ಅವ್ನ ಮೇಲೆ ಕೈ ಇಟ್ಟಿದ ತಕ್ಷಣ ಅಸಿಸ್ಟೆಂಟ್ ಸಖತ್ ಭಯ ಪಟ್ಬಿಡ್ತಾನೆ, ಅಯ್ಯೋ ಅಮ್ಮ ದೆವ್ವ ಬಂದ್ಬಿಡ್ತು ಅಂತ. ಆದ್ರೆ ಹೆಂಗೋ ಅವ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ತಿರ್ಕೊಂಡು ದಯವಿಟ್ಟು ನಾನು ಹೆಂಗಾದ್ರೂ ಮಾಡಿ ಕಾಪಾಡಿ, ನೀವು ಡಾಕ್ಟರ್ ತಾನೆ, ನೀವೇನ ಕಾಪಾಡ್ಬೇಕು ಅಂತ ಹೇಳಿ ಅವ್ರು ನಂಗೆ ತಪ್ಕೊಳಕ್ಕೆ ಹೋಗ್ತಾ ಇರ್ತಾನೆ. ಇವಾಗ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಹಂಗೆ ಸ್ಲೋ ಆಗಿ ಡೋರ್ ನ ಓಪನ್ ಮಾಡ್ಕೊಂಡು ಅವ್ರಪ್ಪ ಇರೋ ರೂಮ್ ಕೂಡ ಹೋಗ್ತಾಳೆ. ಇನ್ನು ಅವರಪ್ಪ ಬಂದು ಚೇರ್ನ ಆ ಕಡೆ ತಿರ್ಗಿಸ್ಕೊಂಡೆ ಕೂತಿರ್ತಾರೆ. ಸ್ಲೋ ಆಗಿ ಹೋಗಿ ಅಲ್ಲಿರೋ ಸಿಸ್ಟಮ್ ನ ಎತ್ಕೊಂಡ್ಬಿಡ್ಬೇಕು ಅಂತ ಕೈ ಇಡ್ತಾಳೆ. ಆದ್ರೆ ಟಕ್ಕಂತ ಅವರಪ್ಪ ಬಂದು ಇವಳ ಕೈನ ಹಿಡ್ಕೊಂತಾರೆ. ಇವಳು ಹಂಗೆ ಸಖತ್ ಶಾಕ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ಹಂಗೆ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಪೊಲೀಸ್ ಅವರೆಲ್ಲ ಹೀರೋನೇ ಹುಡುಕ್ತಾ ಇರೋದು, ಹೀರೋ ಎಲ್ಲೋದ ಅಂತ ಗೊತ್ತಿಲ್ಲ. ಸೊ ಹತ್ರ ಸರ್ಚಿಂಗ್ ಪ್ರೊಸೆಸ್ ಅಲ್ಲಿ ಹೀರೋ ಮನೆಗೆ ಬಂದು ಕೂಡ ಒಂದು ಫೈಲ್ಸ್ ಅಲ್ಲಿರೋ ಥಿಂಗ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಜೂನನೆಲ್ಲ ವಿಚಾರಣೆ ಮಾಡ್ತಾರೆ. ಪ್ಲಸ್ ಅಸಿಸ್ಟೆಂಟ್ ಹತ್ರ ಪೊಲೀಸ್ ಅವ್ರು ಕೂಡ ಹೋಗಿ ಹೇಳ್ತಾರೆ, ಇಲ್ಲಿ ನೋಡು ನೀನ್ ಬಂದು ಅವ್ನಿಗೆ ಫ್ರೆಂಡ್, ಅವ್ನ್ ಎಲ್ಲಿದ್ದಾನೆ ಅಂತ ನಿಜ ಹೇಳ್ಬಿಡು, ಅವ್ನ್ ಸಿಕ್ಕಿದ್ರೇನೆ ನೀವೆಲ್ಲ ಬಚಾವಾಗಕ್ಕಾಗೋದು. 30 ವರ್ಷದಿಂದ ಅವ್ರ ಫ್ಯಾಮಿಲಿ ಫ್ರೆಂಡ್ ಆಗಿರೋ ಅವ್ರ ಅಂಕಲ್ ಅನೇ ಅವನು ಸ್ವಲ್ಪನು ಅಯ್ಯೋ ಪಾಪ ಅಂತ ನೋಡಿದ್ರೆ ಸಾಯಿಸ್ಬಿಡಿದಾನೆ. ಸೊ ನೀನ್ ಕೂಡ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಗೆ ಬರ್ಬೇಕಾಗತ್ತೆ, ನಿನ್ನ ಕೂಡ ವಿಚಾರಣೆ ಮಾಡ್ಬೇಕು ಅಂತ ಅಸಿಸ್ಟೆಂಟ್ ಹತ್ರ ಹೇಳ್ತಾ ಇರ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಪೊಲೀಸ್ ಆಫೀಸರ್ ಬಂದು ಇವ್ರ ಹತ್ರ ಹೇಳ್ತಾರೆ, ಸರ್ ನಾವು ಕಂಚಲ್ ಅವ್ರ ಫೋನ್ ನ ಟ್ರ್ಯಾಕ್ ಮಾಡಿದ್ರಲ್ಲಿ ಅವ್ರ ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರೋ ಯಾವ್ದೋ ಒಂದು ಹೋಟೆಲ್ ಲೊಕೇಶನ್ ತೋರಿಸ್ತದೆ ಸರ್, ಮೋಸ್ಟ್ಲಿ ಅವ್ರು ಅಲ್ಲೇ ಇರ್ಬೇಕು, ನಾವ್ ಅಲ್ಲೋಗಿ ಚೆಕ್ ಮಾಡೋಣ ಅಂತ ಹೇಳ್ತಾನೆ. ಸ್ಟ್ರೇಟ್ ಆಗಿ ಹೋಟೆಲ್ ಹತ್ರ ಕೂಡ ಹೋಗ್ತಾರೆ. ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಈ ಹೋಟೆಲ್ ಅಲ್ಲಿ ಯಾರ್ಯಾರು ಸ್ಟೇ ಮಾಡಿದಾರೆ ಅಂತ ಲಿಸ್ಟ್ ಎಲ್ಲ ತಗೊಂಡು ಒಂದೊಂದು ರೂಮ್ ಡೋರ್ ಆಗಿ ಓಪನ್ ಮಾಡ್ಕೊಂಡು ಮೀನ್ಸ್ ಕೇಳ್ಕೊಂಡು ಇದ್ರ ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ, ಅವನ್ನ ಕಂಡಿಡಿತಾ ಇದೀವಿ, ದಯವಿಟ್ಟು ಕಾಪರೇಟ್ ಮಾಡಿ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೇನ್ ಹೀರೋ ರೂಮ್ ಹತ್ರ ಹೋಗ್ಬೇಕನ್ನವಾಗ ಪಕ್ಕದ ರೂಮ್ ಅಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಹೀರೋಗೆ ಕ್ಲಿಯರ್ ಆಗಿ ಕೇಳಿಸ್ತದೆ ಪೊಲೀಸ್ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಅವನೊಂಥರ ತುಂಬಾನೇ ಭಯ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಅವ್ರ ಆ ರೂಮ್ ಹತ್ರ ಹೋಗೋಷ್ಟರಲ್ಲೇ ಆ ರೂಮ್ ಬಾಗ್ಲಂಗೆ ಫುಲ್ ಆಗಿ ಕವರ್ ಆಗುತ್ತೆ, ಅಂದ್ರೆ ಮಾಯ ಆಗುತ್ತೆ. ಪ್ಲಸ್ ಆ ರೂಮ್ ಡೋರ್ ಹತ್ರ ಒಂದು ಬ್ಲಡ್ ಡ್ರಾಪ್ಸ್ ಎಲ್ಲ ಬಿದ್ದಿರತ್ತಲ್ಲ ಅದೆಲ್ಲ ಕೂಡ ಮಾಯ ಆಗುತ್ತೆ. ಅವ್ರ ಅಲ್ಲಿವರೆಗೂ ಬಂದ್ ನೋಡಿದವರು ಇವರು ಲಿಸ್ಟ್ ಪ್ರಕಾರ ಇಲ್ಲೊಂದು ರೂಮ್ ಇರ್ಬೇಕು ಅಂತ ತೋರಿಸ್ತಾ ಇದೆ, ಬಟ್ ರೂಮೇ ಇಲ್ವೇ, ಎಲ್ಲೋ ಬೈ ಮಿಸ್ಟೇಕ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಲಿಫ್ಟ್ ಅಲ್ಲಿ ರಿಟರ್ನ್ ಹೋಗ್ತಾರೆ. ಅವ್ರ ಹತ್ರ ಲಿಫ್ಟ್ ಅಲ್ಲಿ ಇರ್ಬೇಕಾದ್ರೆ ಕೂಡ ಅಲ್ಲಿರೋ ಕ್ಯಾಮ್ರಾ CCTV ಕ್ಯಾಮ್ರಾ ಹಾಕಿರ್ತಾರಲ್ಲ ಅದು ಕೂಡ ಮಾಯ ಆಗುತ್ತೆ. ಕೆಳಗಡೆ ಬಂದು ಕಾರ್ ನ ನೋಡಿದ್ರೆ ನಮ್ ಹೀರೋ ಕಾರ್ ಅಲ್ಲೇ ತಾನೆ ಪಾರ್ಕ್ ಮಾಡಿದ್ರು. ಬ್ಲಾಕ್ ಕಲರ್ ಅಲ್ಲಿ ಇದ್ದಿದ್ದ ಕಾರ್ ಈಗ ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಪ್ಲಸ್ ಆ ನಂಬರ್ ಬೋರ್ಡ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಯಾರು, ನಮ್ ಹೀರೋಯಿನ್ ತಾನೆ. ಹೀರೋ ಸಿಕ್ಕಾಕೋಬಾರ್ದು ಅಂತ ಹೇಳಿ ಅವಳು ಇದನ್ನೆಲ್ಲ ಡ್ರಾ ಮಾಡಿ ಎಲ್ಲ ಚೇಂಜ್ ಮಾಡ್ತಾ ಇರೋದು. ಪೊಲೀಸ್ ಅವರು ಕೂಡ ಅಲ್ಲೆಲ್ಲ ಬಂದು ಸುತ್ತಮುತ್ತ ನೋಡಿದವರು ಹೀರೋ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಹೀರೋಗೆ ಬೇಕಾಗಿರೋ ಮೆಡಿಸಿನ್ ಎಲ್ಲ ಡ್ರಾ ಮಾಡ್ತಾ ಇದ್ರೆ ಹೊರಗಡೆ ಅಂದ್ರೆ ರೂಮ್ ಡೋರ್ ಹೊರಗಡೆ ಹೀರೋಯಿನ್ ಅವರಪ್ಪ ಬಂದು ಡೋರ್ ಓಪನ್ ಮಾಡಮ್ಮ ಅಂತ ತಡ್ತಾನೆ ಇರ್ತಾರೆ. ಬಟ್ ಹೀರೋಯಿನ್ ತೆಗಿಯೋ ತರ ಇಲ್ಲ. ಅವಳು ಏನೇನ್ ಡ್ರಾ ಮಾಡ್ಬೇಕು ಹೀರೋಗೋಸ್ಕರ ಸೇಫ್ಟಿಗೆ ಏನೇನ್ ಡ್ರಾ ಮಾಡ್ಬೇಕು ಅದೆಲ್ಲ ಡ್ರಾ ಮಾಡ್ಬಿಟ್ಟು ಜೊತೆಗೆ ಒಂದು ಲೆಟರ್ ನ ಡ್ರಾ ಮಾಡಿ ಒಂದು ಅಲಾರಂ ಕ್ಲಾಕ್ ನ ಕೂಡ ಡ್ರಾ ಮಾಡಿ ಅದ್ ಈ ಟೈಮ್ಗೆ ರಿಂಗ್ ಆಗ್ಬೇಕಂತ ಕೂಡ ಮಾಡಿರ್ತಾಳೆ. ಅಲ್ಲಿ ಹೀರೋ ಕೂಡ ಮಲಗಿರ್ತಾನಲ್ವಾ, ಅವನು ಈ ರಿಂಗ್ ಸೌಂಡ್ ನ ಕೇಳಿ ಎದ್ಬಿಟ್ಟು ಓಜೋ ಇದೆಲ್ಲ ನೀನೇನ ಮಾಡ್ತಾ ಇರೋದು,
ಮಾಡೋದು, ನನ್ನ ಕಾಪಾಡಕ್ ನೀನೇನ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ನೋಡ್ತಾನೆ. ಅಲ್ಲೇ ಪಕ್ಕದಲ್ಲಿರೋ ಲೆಟರ್ ನ ಕೂಡ ಎತ್ಕೊಂಡು ಓದ್ತಾನೆ. ಅದ್ರಲ್ಲಿ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನನ್ಗೆ ಇವಾಗ ಬರಕ್ ಆಗೋದಿಲ್ಲ, ನಿಮ್ಮನ್ನ ನೀವೇ ನೋಡ್ಕೋಬೇಕು, ನಾನು ಇನ್ನು ಬರೋದಕ್ಕೆ ಲೇಟ್ ಆಗುತ್ತೆ. ಇದ್ರಲ್ಲಿ ಈ ತರ ಮೆಡಿಸಿನ್ಸ್ ಎಲ್ಲ ಇದೆ, ಇದನ್ನ ಈ ತರ ಯೂಸ್ ಮಾಡಿ ನೀವು ಮೊಟ್ಟೆ ಒಳಗಡೆ ಇರೋ ಬುಲೆಟ್ ನ ತೆಗೆದ್ಬಿಟ್ಟು ಈ ತರ ಮೆಡಿಸಿನ್ ಎಲ್ಲ ಹಾಕೊಳ್ಳಿ ಅಂತ ಹೇಳಿ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು ಅಂತಾನು ಬರ್ದಿರ್ತಾಳೆ. ಪ್ಲಸ್ ಜೊತೆಗೆ ಬೇರೆ ಕೆಲವೊಂದು ವಿಷಯಗಳನ್ನ ಕೂಡ ಬರ್ದಿರ್ತಾಳೆ. ಅದನ್ನ ಮುಂದಕ್ಕೆ ನೋಡೋಣ. ಇದೆಲ್ಲ ಓದ್ಬಿಟ್ಟು ನಮ್ ಹೀರೋ ಕೂಡ ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಹೀರೋಯಿನ್ ನೋಡಿದ್ರೆ ಅದನ್ನೆಲ್ಲ ಮಾಡ್ಬಿಟ್ಟು ಸಿಸ್ಟಮ್ ಹತ್ರ ನಿಂತ್ಕೊಳ್ಳೋಷ್ಟ್ರಲ್ಲೇ ಆ ಸಿಸ್ಟಮ್ ಇಂದ ಹಂಗೆ ಫುಲ್ ಆಗಿ ಬೆಳಕು ಬರುತ್ತೆ. ಅಂದ್ರೆ ಆ ಕಡೆಯಿಂದ ಕಿಲ್ಲರ್ ಬಂದು ನಮ್ ಹೀರೋಯಿನ್ ಹತ್ರ ನೋಡಿ ಮಾತಾಡ್ತಾನೆ. ಹೀರೋಗೆ ಹೆಲ್ಪ್ ಮಾಡ್ತಾ ಇರೋದು ನೀನೇನಾ ಹೋಜೋ, ನೀನನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಆ ಸಿಸ್ಟಮ್ ಇಂದ ಹಂಗೆ ಕೈ ಬಿಟ್ಬಿಟ್ಟು ನಮ್ ಹೀರೋಯಿನ್ ಕತ್ನ ಇಸ್ಕಕ್ಕೆ ಬಂದ್ಬಿಡ್ತಾನೆ. ನಮ್ ಹೀರೋಯಿನ್ ಅಂತೂ ತುಂಬಾನೇ ಭಯ ಆಗುತ್ತೆ, ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಟಕ್ಕಂತ ಸಿಸ್ಟಮ್ ನ ಆಫ್ ಮಾಡ್ಬಿಡ್ತಾಳೆ. ಸೊ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಇಷ್ಟೊತ್ತು ಹೀರೋಯಿನ್ ಅವರಪ್ಪ ಕೂಡ ಬಾಗಲ್ನ ತಡ್ತಾ ಇದ್ರಲ್ವಾ, ಅವ್ರು ಕೂಡ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾರೆ. ಅದೇ ಸ್ವಲ್ಪ ಆದ್ಮೇಲೆ ನಮ್ ಹೀರೋಯಿನ್ ಬಂದ್ ನೋಡೋದು, ಅಪ್ಪ ಏನಪ್ಪ ಆಯ್ತು ನಿಮ್ಗೆ ಅಂತ ಹೇಳಿ ಅವರಪ್ಪನ ಸೇಫ್ ಆಗಿ ಕರ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಅವರಪ್ಪಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೇ ಟೈಮ್ ಅಲ್ಲಿ ಆ ಆಫೀಸ್ ಆಚೆ ಕಡೆನೆ ಅಸಿಸ್ಟೆಂಟ್ ಮತ್ತೆ ಸೋಬ ಇಬ್ರು ಬಂದಿರ್ತಾರೆ. ಅಸಿಸ್ಟೆಂಟ್ ಕರ್ಕೊಂಡ್ ಬಂದಿರೋದು ಧೈರ್ಯಕ್ಕೆ ಬರೋ ನನ್ ಜೊತೆಗೆ ಅಂತ. ಒಳಗಡೆ ಹೋಗ್ಬೇಕಾದ್ರೆ ಸೋಬ ಹತ್ರ ಕೇಳ್ತಾ ಇರ್ತಾನೆ, ಏಯ್ ದಯವಿಟ್ಟು ದೂರ ಹೋಗ್ಬಿಡ್ಬೇಡ ಕಣೋ, ನಾನ್ ಕೈ ಹಿಡ್ಕೊಂಡಿರೋ ಅಂತ ಹೇಳಿ ಕೈ ಹಿಡ್ಕೊಳಕ್ ಹೋದ್ರೆ ಸೋಬಾಗೆ ಟೆನ್ಷನ್ ಆಗುತ್ತೆ. ಕೈ ಬಿಟ್ಬಿಟ್ಟು ಸ್ವಲ್ಪ ದೂರ ಬರ, ನಾನು ಅಂತವನಲ್ಲ, ಬಂದು ನನ್ಗೆ ಮೆತ್ಕೊಳ್ತಿ ಅಂತ ಹೇಳಿ ಬೈತಾನೆ. ನೋಡಕೊಳ್ಳೆ ಕಾಡ ಅಂದಿ ಇದ್ದಂಗಿದ್ಯಾ, ಭಯ ಅಂತ ಭಯ, ಹೋಗ ಆ ಕಡೆ ಅಂತ ಹೇಳ್ಬಿಟ್ಟು ಇವ್ ನಂಗೆ ಹೀರೋಯಿನ್ ಅವ್ರ ಅಪ್ಪ ಅವ್ರ ಆಫೀಸ್ ನೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಅಸಿಸ್ಟೆಂಟ್ ಕೂಡ ಒಳಗಡೆ ಹೋಗಿ ನೋಡಿದಾಗ ಹೀರೋಯಿನ್ ಬಂದ ಸಿಸ್ಟಮ್ ಹತ್ರ ನಿಂತ್ಕೊಂಡಿರೋದ್ ನೋಡ್ಬಿಟ್ಟು ಏನ್ ಮಾಡ್ತಾ ಇದೀ ಇಲ್ಲಿ, ಏನಾಯ್ತು ಅಂತ ಕೇಳಿದಾಗ ಹೀರೋಯಿನ್ ಕೂಡ ನಡೆದಿರೋದೆಲ್ಲ ಹೇಳ್ತಾಳೆ. ಈ ತರ ಕಿಲ್ಲರ್ ಬಂದ್ರು ನಾನು ಸಾಯ್ಸಕ್ಕಂತಾನೆ ಬಂದ್ಬಿಟ್ಟ, ಆದ್ರೆ ನಂಗೆ ತುಂಬಾನೇ ಭಯ ಆಯ್ತು, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಸಿಸ್ಟಮ್ ನ ಆಫ್ ಮಾಡ್ಬಿಟ್ಟೆ, ಅಪ್ಪನ ಕೂಡ ಕರ್ಕೊಂಡೋಗಿ ರೂಮ್ ಅಲ್ಲಿ ಮಲಗಿಸಿದೀನಿ, ರೂಮ್ ನ ಬಾಗ್ಲಾಕಿದೀನಿ ಅಂತೆಲ್ಲ ಹೇಳಿದಾಗ ಇವನಂತಾನೆ ಏನು ಕಿಲ್ಲರ್ ಬಂದ್ಬಿಟ್ನಾ, ಓ ನೀನ್ ಆಫ್ ಮಾಡಿದ್ದಕ್ಕೆ ಆ ಕಿಲ್ಲರ್ಗೆ ನಿನ್ನ ಹತ್ರ ಕಮ್ಯುನಿಕೇಶನ್ ಕಟ್ ಆಗಿರೋದಲ್ವಾ, ನಿನಗೇನಾಗಿಲ್ಲ ತಾನೆ, ನೀನ್ ನಾರ್ಮಲ್ ಆಗಿದೆಯಾ ತಾನೆ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಇಲ್ಲ ಅಸ್ಟ್ರಲ್ ಸಿಸ್ಟಮ್ ಆಫ್ ಮಾಡ್ಬಿಟ್ಟೆ, ಆದ್ರೆ ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ ಸೋಬೋ ಕೂಡ ಸಾರಿ ಅಸಿಸ್ಟೆಂಟ್ ಕೂಡ ಕೇಳ್ತಾನೆ, ಸರಿ ನೆಕ್ಸ್ಟ್ ಏನ್ ಪ್ಲಾನ್ ಬೇಗ ಹೇಳು ಅಂದಾಗ ಇವಾಗ ಇದನ್ನೆಲ್ಲ ನಾವು ಒಂದು ಕನಸು ತರ ಮಾಡ್ಬಿಟ್ರೆ, ಅಂದ್ರೆ ಫಸ್ಟ್ ಅವ್ನು ಹೇಳಿರ್ತಾನಲ್ವಾ, ಹೀರೋ ಹೇಳಿರೋ ತರ ಇವಳು ಮಾಡಿರ್ತಾಳಲ್ವಾ, ಸೊ ಇದನ್ನೆಲ್ಲ ಕೂಡ ನಾವ್ ಆತರನೇ ಟರ್ನ್ ಮಾಡ್ಬಿಟ್ರೆ ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, 10 ವರ್ಷದ ಹಿಂದ್ಗಡೆ ಕಿಲ್ಲರೇ ಬಂದಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿನ ಸಾಯಿಸೇ ಇಲ್ಲ ಅಂದ್ರೆ ನಾವ್ ಆತರ ಮಾಡ್ಬಿಡೋಣ ಅಂದಾಗ ಹೀರೋನ್ ಅಂತಾಳೆ, ಆತರನು ಮಾಡ್ಬೋದು, ಬಟ್ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆಯೇ, ಅದನ್ನ ಮಾಡಕ್ ಕೂಡ ಇವಾಗ ನನ್ನ ಸಿಸ್ಟಮ್ ನ ಆನ್ ಮಾಡ್ಬೇಕಲ್ವಾ, ಆನ್ ಮಾಡಿದ ತಕ್ಷಣ ಕಿಲ್ಲರ್ ಹೊರಗಡೆ ಬಂದ್ಬಿಡ್ತಾನೆ, ಅದಕ್ಕೆ ನಾನು ಬೈಕ್ ಆಫ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಸೋಬ ಬರ್ತಾನೆ. ಎಲ್ಲಿ ಹೀರೋಯಿನ್ ಅಂತ ಕೇಳಿದಾಗ ಇದೋ ಇಲ್ಲೇ ಇದ್ದಾಳೆ ಅಂತ ತಿರುಗಿ ನೋಡಿದ್ರೆ ಅಲ್ಲಿ ಹೀರೋಯಿನ್ ಇಲ್ಲ, ಟಕ್ಕಂತ ಮಾಯ ಆಗ್ಬಿಟ್ಟಿರ್ತಾಳೆ. ಇದನ್ನ ಬಿಟ್ಟು ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕಲ್ವಾ, ಅದಕ್ಕೆ ಅಸಿಸ್ಟೆಂಟ್ ಇಲ್ಲೇ ಇದ್ಲು ಅನ್ನೋ ತರ ನಗ್ತಾ ಇದ್ರೆ ಇದಕ್ಕೆ ಸೋಬ ಕೂಡ ಹಂಗೆ ನಗು ಬಂದ್ಬಿಡುತ್ತೆ. ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಆದ್ರೆ ಹೀರೋಯಿನ್ ಇಲ್ಲಿ ನೋಡಿದ್ರೆ ಆ ಡಬ್ಲ್ಯೂ ವರ್ಲ್ಡ್ ಗೆ ಬಂದ್ಬಿಟ್ಟಿರ್ತಾಳೆ. ನಾನ್ ಹೆಂಗಪ್ಪ ಇಲ್ಲಿ ಬಂದೆ ಅಂತ ನೋಡಿದ್ರೆ ಅವಳಿಗೆ ಲಾಯರ್ ಆಫೀಸ್ ಅಲ್ಲಿ ಇರ್ತಾಳೆ. ಏನ್ ವಿಷಯ ಅಂದ್ರೆ ಲಾಯರ್ ಆಫೀಸ್ ಅಲ್ಲಿ ಲಾಯರ್ ಬಂದು ಹೀರೋಯಿನ್ ಫೋಟೋನ ಇಟ್ಕೊಂಡು ಇವಳ ಹೆಸರು ಹೋಜೋ ಅಂತ, ಇವಳನ್ನ ಹುಡುಕ್ಬೇಕು, ಲಾಸ್ಟ್ ಫೈನಲ್ ಆಗಿ ಹೀರೋ ಜೊತೆ ಹೋಗಿರೋದು ಇವಳು ಸಿಕ್ಕಿದ್ರೆ ಹೀರೋ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡತ್ತೆ ಅಂತ ಮಾತಾಡ್ಕೊಳ್ತಾರೆ. ಇದನ್ನ ನೋಡ್ಬಿಟ್ಟು ಇವ್ ನನಕ್ ನನ್ ಫೋಟೋ ಇಟ್ಕೊಂಡಿದ್ದಾನೆ, ಇಲ್ಲಿ ಏನ್ ನಡೀತಾ ಇದೆ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಸ್ಲೋ ಅವ್ನ ಕಣ್ಣು ಕಾಣಿಸ್ದಲ್ಲಿಂದ ಹಂಗೆ ಡೋರ್ ಇಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಡೋರ್ ಹತ್ರ ಹೋಗೋಷ್ಟೇ ಲಾಯರ್ ನೋಡ್ಬಿಡ್ತಾನೆ. ಯಾರಮ್ಮ ನೀನು, ಇಲ್ಲೇನಕ್ಕಮ್ಮ ಒಳಗಡೆ ಬಂದೆ, ಯಾರು ನೀನು ಅಂತ ಕೇಳ್ತಾ ಇದ್ರೆ, ಅಯ್ಯೋ ಸಾರಿ ಸರ್ ನಾನು ಗೊತ್ತಿಲ್ಲದೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾಳೆ. ಅವಳನ್ನ ಓಡಿಸ್ಕೊಂಡೆ ಲಾಯರ್ ಕೂಡ ಹಿಂದ್ಗಡೆನೆ ಓಡ್ ಬರ್ತಾನೆ. ಅವಳು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾ ಇದ್ರೆ ಅಲ್ಲಿರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅವರೆಲ್ಲ ನೋಡ್ಬಿಟ್ಟು, ಸರ್ ಯಾರ್ ಸರ್ ಹುಡುಗಿ ಒಳಗಡೆಯಿಂದ ಹೋಗ್ತಾ ಇದ್ದಾಳೆ ಅಂದಾಗ, ಏನೋ ನನ್ನ ಕೇಳ್ತಾ ಇದೀಯಾ, ನೀವೆಲ್ಲ ಇಲ್ಲೇ ಕುತ್ಕೊಂಡಿದ್ದೀರಾ, ಅವಳು ಯಾರು, ಹೆಂಗ್ ಒಳಗಡೆ ಬಂದ್ಲು ಅಂತ ನನ್ನ ಕೇಳ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತಿರೋ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಬೈಕೊಂಡೆ ಅವ್ರು ಹಂಗೆ ಒಳಗಡೆ ಹೋಗ್ತಾರೆ. ಇಲ್ಲಿ ಹೀರೋಯಿನ್ ಕೂಡ ಅಲ್ಲಿಂದ ಹಂಗೆ ಲಿಫ್ಟ್ ಹತ್ಕೊಂತಾಳೆ. ಬಟ್ ಇವಳು ಯಾರ ಮುಖ ಅಂದ್ರೆ ಇವ್ರ ಮುಖ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಬ್ಯಾಂಡ್ ಎಲ್ಲ ತೆಗೆದು ಕೂದ್ಲಿಂದ ಅವಳ ಮುಖನೆಲ್ಲ ಹಂಗೆ ಕವರ್ ಮಾಡ್ಕೊಂತಾರೆ. ಒಳಗಡೆ ಹೋದ್ಮೇಲೆ ಆ ಲಾಯರ್ ಕೂಡ ಫೋಟೋನ ನೋಡ್ಬಿಟ್ಟು, ಈ ಹುಡುಗಿ ತಾನೆ ಇವಾಗ ನನ್ನನ್ನ ನೋಡ್ಕೊಂಡು ಹೋಗಿದ್ದು, ಈ ಹುಡುಗಿ ಹೆಂಗ್ ಒಳಗಡೆ ಬಂದ್ಲು ಅಂತ ಯಪ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ನಮ್ ಹೀರೋಯಿನ್ ಕೂಡ ಹೆಂಗೋ ಸೇಫ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಅಲ್ಲತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ, ಎಲ್ಲೋಗಿರ್ಬೋದು ಕಂಚೋಲು, ಸರಿ ಹೀರೋ ನೆನ್ಸ್ಕೊಂಡಿರ್ತಾನೆ ನಾನು ಈ ಡಬ್ಲ್ಯೂ ವರ್ಲ್ಡ್ ಗೆ ಬರ್ಬೇಕು, ಇವ್ನ ಅವನ ಲಾಯರ್ ನೆನ್ಸ್ಕೊಂಡ್ರೆ ಕೂಡ ನಾನ್ ಬರ್ತೀನಾ, ಹಂಗಾದ್ರೆ ಈ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಯಾರೇ ನನ್ನ ನೆನ್ಸ್ಕೊಂಡ್ರೆ ಕೂಡ ನಾನ್ ಬಂದ್ಬಿಡ್ತೀನಾ, ಇದೇನ್ ಒಳ್ಳೆ ತಲೆನೋವಾಗಿ ಬಂತಲ್ಲ ನನ್ಗೆ ಅನ್ನೋ ತರ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಆ ಲಾಯರ್ ಹತ್ರ ಕೂಡ ಅಸಿಸ್ಟೆಂಟ್ ಬಂದ್ಬಿಟ್ಟು, ಸರ್ ಆ ಹುಡುಗಿ ಎಸ್ಕೇಪ್ ಆಗ್ಬಿಟ್ಲು ಸರ್, ಸಿಗ್ಲಿಲ್ಲ ಅಂತ ಹೇಳಿದಾಗ ಆ ಲಾಯರ್ಗೆ ಟೆನ್ಷನ್ ಆಗುತ್ತೆ. ನೀವೆಲ್ಲ ಏನ್ ಕೆಲಸ ನೋಡ್ತಿರೋ ಏನೋ ಗೊತ್ತಿಲ್ಲ ಅಂತಾನೆ. ನಮ್ ಹೀರೋಯಿನ್ ಕೂಡ ಹಂಗೆ ಅಲ್ಲಿ ಪಕ್ಕದಲ್ಲಿ ಇರೋ ಒಂದು ಅಂಗಡಿ ಒಳಗಡೆ ಹೋಗ್ಬಿಟ್ಟು ಇವತ್ತು ಡೇಟ್ ಏನು ಟೈಮ್ ಏನು ಅಂತೆಲ್ಲ ಕೇಳಿದಾಗ ಇವನ್ ಕೂಡ ಏನ್ ಹುಡುಗಿ ಈ ತರ ಕೇಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವತ್ತು 22 ಅಂತ ಹೇಳ್ತಾನೆ. ಟೈಮ್ ಕೂಡ 11 ಗಂಟೆ ಅಂತ ಹೇಳ್ತಾನೆ. ಓ ಹೌದಾ ಸರಿ, ಇವತ್ತು ನಾನು ನ್ಯೂಸ್ ನೋಡಿಲ್ಲ, ಕಂಚೋಲ್ಗೆ ಏನಾಯ್ತು ಅಂತ ಹೇಳಿದಾಗ ಅಂಗಡಿಯವ್ನು ಹೇಳ್ತಾನೆ, ಓ ಕಂಚೋಲ ಅವರು ಎಲ್ಲೋದ್ರು ಅಂತ ಗೊತ್ತಿಲ್ಲ, ಇನ್ನು ಪೊಲೀಸ್ ಅವರೆಲ್ಲ ಹುಡುಕ್ತಾ ಇದಾರೆ, ಸಿಗ್ತಾರೋ ಇಲ್ವೋ ಗೊತ್ತಿಲ್ವೇ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಇದನ್ನೆಲ್ಲ ಕೇಳಿಸ್ಕೊಂತಾಳೆ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ನಿಂತ್ಕೊಂಡು ಇರೋ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಟೈಮ್ ಹಂಗೆ ಫಾಸ್ಟ್ ಆಗಿ ಹೋಗೋದನ್ನ ತೋರಿಸ್ತಾರೆ. ಈ ತರ ಫಾಸ್ಟ್ ಆಗಿ ಹೋದ್ರೆ ಏನ್ ಅರ್ಥ, ದಿನಗಳು ಬೇಗ ಸಾಗ್ತಾ ಇದೆ ಅಂತ ತಾನೇ ಅರ್ಥ. ಇವಾಗ ಹಂಗೆ ಸ್ಟಾಪ್ ಆಗಿದ ತಕ್ಷಣ ಇವಳು ಮತ್ತೆ ಅಂಗಡಿ ಒಳಗಡೆ ಹೋಗ್ಬಿಟ್ಟು ಇವತ್ತು ಡೇಟ್ ಏನು ಟೈಮ್ ಏನು, ಅವ್ರು ಇವಾಗ ಕೂಡ 22 ಅಂತ ಹೇಳ್ತಾರೆ, ಅವಾಗ ಕೂಡ ಇದೇ ಡೇಟ್ ಅಲ್ವಾ ಹೇಳಿದ್ದು ನೀವು ಅಂತ ಕೇಳ್ತಾ ಇದ್ರೆ ಅಂಗಡಿಯವ್ನಿಗೆ ಏನ್ ಅರ್ಥ ಆಗ್ತಿಲ್ಲ, ನಾನೇ ಯಾವಾಗ ಹೇಳ್ದೆ ಅನ್ನೋ ತರ ನೋಡ್ತಾನೆ. ಸೊ ಇವಳೆ ಅರ್ಥ ಮಾಡ್ಕೊಂತಾಳೆ, ಹಂಗಾದ್ರೆ ಅವಾಗ ಬಂದು ಆಗಸ್ಟ್ 22, ಇವತ್ ಬಂದ್ಬಿಟ್ಟು ಸೆಪ್ಟೆಂಬರ್ 22. ಓಕೆ ಸಾರಿ ನಾನೇನೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ. ಸರಿ ಕಂಚೋಲ್ ಅವ್ರಿಗೆ ಏನಾಯ್ತು, ನಾನು ನ್ಯೂಸ್ ನೋಡಿಲ್ಲ, ಸಾರಿ ನಾನು ಇವಾಗ ತಾನೇ ಅಬ್ರಾಡ್ ಇಂದ ಬಂದಿದ್ದೀನಿ, ನನ್ಗೇನು ನ್ಯೂಸ್ ಗೊತ್ತಿಲ್ಲ ಅಂದಾಗ ಆ ಶಾಪ್ ಓನರ್ ಹೇಳ್ತಾನೆ, ಇಲ್ಲ ಅವ್ರಿಗೆ
ಬುಲೆಟ್ ತಗ್ಲಿ ಎಲ್ಲೋ ಮಾಯ ಆಗ್ಬಿಟ್ಟಿದ್ರು. ಇವಾಗವರೆಗೂ ಏನಾಯ್ತು ಅಂತ ಗೊತ್ತಿಲ್ಲ. ಒಂದ್ ತಿಂಗಳಿಂದ ಅವರು ಕಾಣಿಸ್ತಾ ಇಲ್ಲ. ಪೊಲೀಸರು ಕೂಡ ಹುಡುಕ್ತಾ ಇದಾರೆ, ಬದುಕಿದಾರ ಸತ್ತಿದಾರ ಅಂತ ಗೊತ್ತಿಲ್ಲ ಅಂತ ಆ ಪಕ್ಕದಲ್ಲಿರೋನ್ ಕೂಡ ಹೇಳ್ತಾ ಇರ್ತಾನೆ. ಹೀರೋನ್ಗೆ ಸಖತ್ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಇದೇನ್ ಈ ತರ ಹೇಳ್ತಾ ಇದಾರೆ ಅಂತ. ಇವಳು ಎದ್ದು ಬಿದ್ದು ಹೋಟೆಲ್ ಹತ್ರ ಹೋಗ್ತಾಳೆ. ಇವಳು ತನ್ನ ಡೋರ್ ನ ಮಾಯ ಮಾಡ್ಬಿಟ್ಲು. ಇವಾಗ ಅಲ್ಲಿ ಹೋಗ್ಬಿಟ್ಟು ದಡ 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 ಅಂತ ಡೋರ್ ನ ತಡ್ತಾ ಇರ್ತಾಳೆ. ಹೀರೋ ನೀನ್ ಒಳಗಡೆನೆ ಇದೆಯಾ, ದಯವಿಟ್ಟು ಮಾತಾಡು ಮಾತಾಡು ಅಂತ. ಆದ್ರೆ ಎಲ್ಲಿ ಮಾತಾಡೋದು, ಒಳಗಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಇವಳೇನ್ ಅರ್ಥ ಮಾಡ್ಕೊಂತಾಳೆ, ಹೀರೋನ ಒಳಗಡೆನೆ ಬಿಟ್ಟು ನಾನು ಡೋರ್ ಹಾಕ್ಬಿಟ್ಟೆ ಅಲ್ವಾ, ಅಂದ್ರೆ ಡೋರ್ ನಾನು ಮರೆ ಮಾಡ್ಬಿಟ್ನಲ್ಲ, ಅವನು ಇಲ್ಲಿಂದ ಹೊರಗಡೆ ಬರಕ್ಕಾಗಿಲ್ವೇನೋ, ಒಳಗಡೆನೆ ಸುತ್ತೋಗ್ಬಿಟ್ನೇನೋ, ಅವ್ನು ಏನು ಹೆಚ್ಚು ಕಡಿಮೆ ಆಗೋಯ್ತೇನೋ ಅಂತ ಇವಳೆ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಸಖತ್ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಹೀರೋ ಅವರ ಪೆಂಟ್ ಹೌಸ್ ಗೆ ಹೋಗ್ತಾರೆ. ಅಲ್ಲಿರೋ ಅಸಿಸ್ಟೆಂಟ್ ನ ನೋಡ್ಬೇಕು ಅಂತ. ಒಳಗಡೆ ನೋಡಿದ್ರೆ ಜೂನಾ ಫುಲ್ ಆಗಿ ಕುಡ್ಕೊಂಡ್ ಕೂತಿರ್ತಾಳೆ. ಅಯ್ಯೋ ಕಂಚೋಲ್ಗೆ ಏನಾಯ್ತು ಏನೋ ಗೊತ್ತಿಲ್ವೇ, ಅವ್ನ್ ಸತ್ತಿರ್ಬಾರ್ದು, ಅವ್ನ್ ಬದುಕಿರ್ಬೇಕು, ಇವಾಗವರೆಗೂ ನ್ಯೂಸ್ ಏನು ಗೊತ್ತಿಲ್ವೇ ಅಂತ ಬೇಚಾಡ್ತಾ ಇರ್ತಾಳೆ. ಆಗ ಹೊರಗಡೆ ಇರೋ ಒಬ್ಬ ಬಾಡಿ ಗಾರ್ಡ್ ಬಂದ್ಬಿಟ್ಟು ಈ ತರ ಹೋಜೋ ಅಂತ ಯಾರೋ ನೋಡಕ್ ಬಂದಿದ್ದಾರೆ ಅಂದಾಗ ಅವ್ನ್ ಕೂಡ ಒಳಗಡೆ ಬಿಡ್ತಾನೆ. ಆಗ ಅಸಿಸ್ಟೆಂಟ್ ಕೇಳ್ತಾನೆ, ಓಜೋ ಅಂದ್ರೆ ನೀನೇನಾ, ಅವತ್ತು ಕಂಚೋಲ್ ಜೊತೆ ಕಾರಲ್ಲಿ ಇದ್ದಿದ್ದು ನೀನೇನಾ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಹೌದು ಅಂತ ಹೇಳ್ತಾಳೆ. ನಾನೇ ಇದ್ದಿದ್ದು, ನನ್ನ ಹೆಸರೇ ಹೋಜೋ. ಕಂಚೋಲ್ ಎಲ್ಲಿದ್ದಾನೆ, ಚೆನ್ನಾಗಿದ್ದಾನ, ಅವ್ನ್ಗೇನಾಗಿಲ್ಲ ತಾನೆ ಅಂತೆಲ್ಲ ಕೇಳಿದಾಗ ಪೊಲೀಸ್ ಇನ್ನು ಕಂಚೋಲ್ ನ ಹುಡುಕ್ತಾನೆ ಇದ್ದಾರೆ. ಅವ್ನ್ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಅವನ್ನ ಮಾತ್ರ ಅಲ್ಲ, ನಿನ್ನ ಕೂಡ ಸೇರಿನೇ ಹುಡುಕ್ತಾ ಇರೋದು. ಇಷ್ಟು ದಿನ ನೀನ್ ಎಲ್ಲಿದ್ದೆ, ಇವಾಗ ಯಾವ ಕಡೆಯಿಂದ ನೀನ್ ಬರ್ತಾ ಇದೀಯಾ, ಏನಾಗ್ಬಿಟ್ಟೆ ನೀನು ಅಂತೆಲ್ಲ ಕೇಳ್ತಾ ಇದ್ರೆ ಹೀರೋಯಿನ್ ಹೇಳ್ತಾಳೆ, ಅವತ್ತು ನಾನು ಹೀರೋನ ನೋಡಿದಾಗ ಅವ್ನಿಗೆ ಬುಲೆಟ್ ತಗ್ಲಿತ್ತು, ಫುಲ್ ಆಗಿ ಬ್ಲಡ್ ಬರ್ತಾ ಇತ್ತು. ಅವ್ನ್ಗೆ ಏನಾಯ್ತು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ನ್ ಹೆಂಗಿದ್ದಾನೆ ಅಂತ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರನೇ ನಾನು ಕೇಳ್ತಾ ಇರೋದು, ದಯವಿಟ್ಟು ಹೇಳಿ ಅವ್ನ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅಸಿಸ್ಟೆಂಟ್ ಕೂಡ ಒಂದು ಅಡ್ರೆಸ್ ಪೇಪರ್ ನ ಕೊಟ್ಬಿಟ್ಟು, ಹೀರೋ ಬಂದು ಈ ಅಡ್ರೆಸ್ ಅಲ್ಲೇ ಇದ್ದಾನೆ, ನಿನಗ್ ಮಾತ್ರನೇ ಕೊಡ್ತಾ ಇರೋದು, ಅವನಲ್ಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಪೊಲೀಸರು ಇನ್ನು ಹುಡುಕ್ತಾನೆ ಇದ್ದಾರೆ. ಹೀರೋ ಹೇಳ್ದ, ಓಜೋ ಅಂತ ಒಬ್ಬಳು ಬರ್ತಾಳೆ, ನನ್ನ ಹುಡ್ಕೊಂಡ್ ಬರ್ತಾಳೆ, ಅವಳಿಗೆ ಅಡ್ರೆಸ್ ಕೊಡು ಅಂತ, ಅದಕ್ಕೋಸ್ಕರನೇ ಕೊಡ್ತಾ ಇರೋದು, ದಯವಿಟ್ಟು ಅವನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ಅವ್ನ್ ಮಾತ್ರ ಪೊಲೀಸ್ ಅವ್ನ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳ್ಬಾರ್ದು. ಎನಿ ಟೈಮ್ ಪೊಲೀಸರು ನನ್ನ ವಾಚ್ ಮಾಡ್ತಾ ಇರೋದ್ರಿಂದ ನಾನೋಗಿ ಅವನ ನೋಡಕ್ ಆಗ್ಲಿಲ್ಲ, ಅವನ ಹತ್ರ ಮಾತಾಡಕ್ ಕೂಡ ಆಗ್ಲಿಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಹೋಗೋ ಜಾಗಕ್ಕೆ ಅಂತ ಹೇಳಿದಾಗ ಹೀರೋನ್ಗೆ ಸಖತ್ ಸಂತೋಷ ಆಗುತ್ತೆ. ಅಪ್ಪಾಡಿ ಹೀರೋಗೆ ಏನಾಗಿಲ್ಲ, ಅವ್ನ್ ಚೆನ್ನಾಗೇ ಇದ್ದಾನೆ ಅಂತ. ತಕ್ಕಂತೆ ಹೀರೋಯಿನ್ ಕೂಡ ಅಡ್ರೆಸ್ ನ ಎತ್ಕೊಂಡು ಸಂತೋಷವಾಗಿ ಹೀರೋ ಇಂತ ಒಂದು ಜಾಗದಲ್ಲಿ ಇರಕ್ ಕೇಳಿರ್ತಾನಲ್ಲ, ಆ ಜಾಗದಲ್ಲಿ ಹೋಗಿ ವೇಟ್ ಮಾಡ್ತಾಳೆ. ಈ ಕಡೆ ಜೂನಾ ಕೂಡ ಹೊರಗಡೆ ಬಂದ್ಬಿಟ್ಟು ಯಾರು ಬಂದಿದ್ದು, ಯಾರ ಹುಡುಗಿ ವಾಯ್ಸ್ ಕೇಳಿಸ್ತಲ್ವಾ ಅಂತ ಕೇಳಿದಾಗ ಅಸಿಸ್ಟೆಂಟ್ ಅದ ಹೋಟೆಲ್ ವೈಟರ್ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾನೆ. ಯಾಕಂದ್ರೆ ಇವಾಗವರೆಗೂ ಹೀರೋ ಇಂತ ಜಾಗದಲ್ಲಿ ಇದ್ದಾನೆ ಅಂತ ಅಸಿಸ್ಟೆಂಟ್ ಗೆ ಮತ್ತೆ ಹೀರೋಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಜೂನಾ ಹತ್ರ ಕೂಡ ಇವ್ನು ಹೇಳೋದಿಲ್ಲ. ಇಲ್ಲಿ ನಮ್ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ ತುಂಬಾ ಹೊತ್ತು ವೇಟ್ ಮಾಡ್ತಾ ಇರ್ತಾಳೆ. ಆಮೇಲೆ ನಮ್ ಹೀರೋ ಒಂದು ಕ್ಯಾಪ್ ಅಲ್ಲಿ ಹಾಕೊಂಡು ಒಂದು ಕಾರಲ್ಲಿ ಬಂದು ಹೀರೋಯಿನ್ ಹತ್ತಿಸ್ಕೊಳ್ಳೋದು. ಹೀರೋಯಿನ್ ಹತ್ರ ಕೇಳ್ತಾನೆ, ತುಂಬಾ ದಿನ ಆಯ್ತು ನೀನ ನೋಡಿ, ತುಂಬಾ ಗ್ಯಾಪ್ ಆದ್ಮೇಲೆ ಬಂದಿದ್ಯಾ ಅಂತ ಕಾಣಿಸುತ್ತೆ, ಏನಾಗ್ಬಿಟ್ಟಿದೆ, ಇಷ್ಟು ದಿನ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಹೀರೋಯಿನ್ಗಂತೂ ಮಾತೇ ಬರ್ತಾ ಇಲ್ಲ. ಯಾಕೆ ಸೈಲೆಂಟ್ ಆಗಿದ್ಯಾ ಮಾತಾಡೋ ಅಂದಾಗ ಅವಳಂತಾಳೆ, ನಿನ್ಗೆ ಏನಾಗೋಯ್ತು ಏನೋ ಅಂತ ನನ್ಗೆ ತುಂಬಾನೇ ಭಯ ಆಗೋಯ್ತು, ನೀನು ಚೆನ್ನಾಗಿದ್ಯಾ ತಾನೆ ಅಂತ ಕೇಳಿದಾಗ ಹೀರೋ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾನೆ. ಏನಂದ್ರೆ ಇವ್ನ್ ಬಂದ ರೂಮ್ ಅಲ್ಲಿ ಇರ್ಬೇಕಾದ್ರೆ ತುಂಬಾನೇ ಫೀಲ್ ಮಾಡಿರ್ತಾನೆ. ಅವ್ರ ಅಂಕಲ್ ಹೇಳಿರೋದನ್ನ ನೆನ್ಸ್ಕೊಂಡು, ನಿಮ್ಮ ಅಪ್ಪ ಅಮ್ಮನ ನೀನೇ ಸಾಯಿಸ್ಬಿಟ್ಟೇನೋ, ನಂತರ ನಿಜ ಹೇಳೋ, ನೀನು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಅಂತ ಅವರೇ ಬಂದು ಇವ್ರ ಮೇಲೆ ಡೌಟ್ ಪಟ್ಟಾಗ ನಿಮ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಆ ಟೈಮ್ ಮೇಲೆ ನಮ್ ಹೀರೋಯಿನ್ ಕೊಟ್ಟಿರೋ ಲೆಟರ್ ನ ಕೂಡ ನೋಡ್ಬಿಟ್ಟು ಹೀರೋಯಿನ್ ಅದ್ರಲ್ಲಿ ಯಾವ ತರ ಟ್ರೀಟ್ಮೆಂಟ್ ತಗೋ ಅಂತ ಹೇಳಿರ್ತಾಳೋ ಅದೇ ತರನೇ ಬುಲೆಟ್ ಎಲ್ಲ ತೆಗ್ಬಿಟ್ಟು ಅವ್ನ ಮಗವನ್ನ ಸ್ಟಿಚ್ ಎಲ್ಲ ಮಾಡ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾನೆ. ಅದಾದ್ಮೇಲೆ ಮತ್ತೆ ಅಂಕಲ್ ಗೆ ಬಂದಿರೋ ವಾಯ್ಸ್ ರೆಕಾರ್ಡಿಂಗ್ ನೆಲ್ಲ ಕೇಳಿಸ್ಕೊಂಡ ಫೋನ್ ಅಲ್ಲಿ ಸಕ್ಕ ಟೆನ್ಷನ್ ಆಗ್ಬಿಟ್ಟು ಕೋಪದೆಲ್ಲ ಫೋನ್ ಎತ್ತಿ ಹೊಡೆದಾಕ್ಬಿಡ್ತಾನೆ. ಇದಕ್ ಮೇಲೆ ಇಲ್ಲಿ ಇರೋದ್ ಬೇಡ ಅಂತ ಹೇಳಿ ಅವನ ರೂಮ್ ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ಆ ರೂಮ್ ಡೋರ್ ಹಂಗೆ ಫುಲ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಮೀನ್ಸ್ ಅದಂಗೆ ಮಾಯ ಆಗ್ಬಿಡುತ್ತೆ. ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ ಇನ್ನೇನ್ ನಡೀತಾ ಇದೆ ಅಂತ. ಸರಿ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಟೆಲ್ ಇಂದ ಹೊರಗಡೆ ಬಂದ್ ನೋಡಿದ್ರೆ ಅವ್ನ್ ಕಾರ್ ನ ಆನ್ ಮಾಡಿದ್ರೆ ಬೇರೆ ಯಾವ್ದೋ ಒಂದು ಕಾರ್ ಆನ್ ಆಗ್ತಿದೆ. ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇದು ಬೇರೆ ಕಾರ್ ಅಲ್ವಾ, ನನ್ ಕಾರ್ ಅಲ್ವಲ್ಲ ಅಂತ. ಆಕ್ಚುಲಿ ಹೀರೋಯಿನ್ ತಾನೇ ಚೇಂಜ್ ಮಾಡಿರ್ತಾಳೆ, ಅದು ಹೀರೋ ಕಾರ್ ಅಂತ ಗೊತ್ತಾಗಬಾರ್ದು ಅಂತ ನಂಬರ್ ಪ್ಲೇಟ್ ಅಲ್ಲ, ಸೊ ಇದೇ ಚೇಂಜ್ ಆಗಿದೆ ಅನ್ನೋ ಅಂತ ಹೇಳ್ಬಿಟ್ಟು ಇವ್ನು ಕೂಡ ಹತ್ಕೊಳ್ತಾನೆ ಕಾರ್ನ. ಅಲ್ಲಿಂದ ಯಾವ್ದೋ ಒಂದು ರೂಮ್ ಗೆ ಹೋಗಿರ್ತಾನೆ. ಅಲ್ಲಿ ಕುತ್ಕೊಂಡು ಅಲ್ಲಿ ಕೂಡ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಕಂಚೋಲೆ ತಪ್ಪು, ಕಂಚೋಲೆ ಬಂದು ಅವ್ರ ಅಂಕಲ್ ನ ಕೂಡ ಸಾಯಿಸಿರೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಅವನೇ ಸಾಯಿಸಿರೋದು ಅಂತ ಹೇಳಿ ಎಲ್ಲ ತಪ್ಪು ಅವಂದೇ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಹೀರೋಗೆ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗುತ್ತೆ. ತಕ್ಕಂತ ಟಿವಿನ ಆಫ್ ಮಾಡ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊಂಡು ಕೂತ್ಕೊಂಡು ಕುಡಿತಾ ಇರ್ತಾನೆ. ಆ ಟೈಮ್ ಅಲ್ಲಿ ಅವ್ನ ಕೈ ಸ್ವಲ್ಪ ಮಾಯ ಆಗೋದನ್ನ ಗಮನಿಸ್ತಾರೆ. ಏನಂದ್ರೆ ಒಂದ್ ತಿಂಗಳಿಂದ ಹೀರೋ ಕ್ಯಾರೆಕ್ಟರ್ ಬಂದು ಅಷ್ಟಾಗಿ ಡಬ್ಲ್ಯೂ ಸೀರೀಸ್ ಅಲ್ಲಿ ಬರ್ತಾ ಇಲ್ಲ. ಪ್ಲಸ್ ಇವ್ನ್ ಕೂಡ ಈಗ ಸ್ವಲ್ಪ ಬಚ್ಚಿಟ್ಕೊಂತಾನೆ ತಿರುಗ್ತಾ ಇದ್ದಾನೆ. ಸೊ ಅವ್ನ ಕ್ಯಾರೆಕ್ಟರ್ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳಿ ಇವ್ನ್ ಸ್ವಲ್ಪ ಮಾಯ ಆಗ್ತಾ ಇರೋದು. ಇವಾಗ ಈ ವಿಷಯನೆಲ್ಲ ಹೀರೋಯಿನ್ ಹತ್ರ ಹೇಳಿದಾಗ ಇವನೇ ಕೇಳ್ತಾನೆ, ನೀನ್ ಕೂಡ ಇದಕ್ಕೊಂದು ಸೊಲ್ಯೂಷನ್ ತಗೊಂಡು ನಾನು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ದೆ, ಆದ್ರೆ ಇವಾಗವರೆಗೂ ಬರ್ಲಿಲ್ಲ. ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಎಲ್ಲೋಗ್ಬಿಟ್ಟಿದ್ದೆ ನೀನ್ ಇಷ್ಟು ದಿನ, ಆದ್ರೆ ಈ ಟೈಮ್ ಅಲ್ಲಿ ಕೂಡ ನೀನ್ ನನ್ ಜೊತೆ ಇದೆಯಲ್ಲ, ನನ್ಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳ್ತಾನೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ ಕೈ ಸ್ವಲ್ಪ ಮಾಯ ಆಗುತ್ತೆ. ಅದನ್ನ ನಂಗೆ ಬಚ್ಚಿಟ್ಕೊಳ್ತಾನೆ. ಮೀನ್ಸ್ ಹೀರೋಯಿನ್ಗೆ ಬಂದದ್ ಗೊತ್ತಾಗ್ಬಾರ್ದು ಅಂತ. ಹೀರೋ ಹೇಳ್ತಾನೆ, ನೀನ್ ಬೇರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ, ನೀನ್ ಯಾರು ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸರಿ ಯಾವಾಗ ಬರ್ತಿ ಏನು ಅಂತ ಕೂಡ ನನ್ಗೆ ಗೊತ್ತಾಗ್ಲಿಲ್ಲ. ಒಂದ್ ವೇಳೆ ನೀನಾದ್ರೂ ಸ್ಪೈ ಆಗಿರ್ಬೋದಾ, ಅಥವಾ ಕಿಲ್ಲರ್ಗೆ ನೀನೇನಾದ್ರೂ ರಿಲೇಟಿವ್, ಕಿಲ್ಲರ್ಗೆ ನೀನಾದ್ರೂ ಮಗಳ ಅಂತ ನಾನು ಏನೇನೋ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನಾನ್ ಕೂಡ ನಿನ್ಗೆ ಏನಾಗೋಯ್ತು ಅಂತ ಹೇಳಿ ನೆನ್ಸ್ಕೊಂಡು ತುಂಬಾನೇ ಕಷ್ಟಪಟ್ಟೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಸರಿ ನಿಮ್ ಹಸ್ಬೆಂಡ್ ಇನ್ನೂ ಬಂದಿಲ್ವಾ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಇಲ್ಲ ಬಂದಿಲ್ಲ, ನೀವೇನಕ್ಕೆ ಇವಾಗ ಅದನ್ನ ಕೇಳ್ತಾ ಇದ್ದೀರಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನೀನ್ ಕೂಡ ನಿಮ್ ಹಸ್ಬೆಂಡ್ ನ ತುಂಬಾನೇ ಮಿಸ್ ಮಾಡ್ಕೊಂಡಿರ್ತೀಯಲ್ವಾ, ಅದರಿಂದಾನೇ ಜಸ್ಟ್ ಕೇಳಿದೆ ಅಷ್ಟೇ. ಸರಿ ಬಾ ನಿನ್ಗೊಂದ್ ಬಟ್ಟೆನ ಕೊಡಿಸ್ತೀನಿ. ನಾನು ಅವತ್ತು ನೋಡಿದಾಗೂ ನೀನ್ ಇದೇ ಬಟ್ಟೆಲ್ಲೇ ಇದ್ದೆ, ಇವತ್ತು ಇದೇ ಬಟ್ಟೆಲಿ ಇದೆಯಾ, ಆದ್ರೆ ನಿನ್ಗೆ ಹೈಫೈ ಆಗಿ ತಗೊಳ್ಳೋಷ್ಟು ದುಡ್ಡು ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಸೊ ರೋಡ್ ಸೈಡ್ ಇರೋದೇ ತಗೊಡ್ತೀನಿ, ಅಡ್ಜಸ್ಟ್ ಮಾಡ್ಕೋ. ಇದೇ ನನ್ ನಾರ್ಮಲ್ ಕಂಚಲ್ ಆಗಿದ್ರೆ ನಿನ್ಗೋಸ್ಕರ ನಾನು ಬಟ್ಟೆ ಅಂಗಡಿನೇ ತಗೊಟ್ಬಿಡ್ತಾ ಇದ್ದೆ, ಆದ್ರೆ ಈಗ ಸದ್ಯಕ್ಕೆ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋ, ಅಮೌಂಟ್ ನ ಕೂಡ ನೀನೇ ಪೇ ಮಾಡ್ಬಿಡ್ಬೇಕು
ಮಾಡ್ಬಿಟ್ ಬಾ, ನಾನ್ ಪೇ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಐಡೆಂಟಿಟಿ ಯಾರಿಗೂ ಗೊತ್ತಾಗ್ಬಾರ್ದು, ಸೊ ನೀನ್ ಪೇ ಮಾಡ್ಬಿಟ್ ಬಾ ಅಂತ ಹೇಳಿ ನಮ್ ಹೀರೋ ಸ್ವಲ್ಪ ದೂರ ಹೋಗಿರ್ತಾನೆ. ಹೀರೋಯಿನ್ ಕೂಡ ದುಡ್ಡೆಲ್ಲ ಕೊಟ್ಬಿಟ್ಟು ಬಟ್ಟೆನ ತಗೊಂತಾಳೆ. ಅದನ್ನ ತಗೊಂಡು ಈ ಕಡೆ ಬಂದ್ ನೋಡಿದ್ರೆ ಹೀರೋ ಕಾಣಿಸ್ತಾ ಇಲ್ಲ. ಅಯ್ಯೋ ಎಲ್ಲೋಗ್ಬಿಟ್ಟಪ್ಪ ಇವನು ಅಂತ ಸುತ್ತಮುತ್ತ ನೋಡ್ಬೇಕಾದ್ರೆ ಹೀರೋ ಅಲ್ಲಿಂದ ಐಸ್ ಕ್ರೀಮ್ ತಗೊಂಡ್ ಬರ್ತಾನೆ. ಇವತ್ತು ತುಂಬಾನೇ ಹಾಟ್ ಆಗಿದೆ ಅಲ್ವಾ, ಬಾ ಹೋಗಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಕರ್ಕೊಂಡೋಗಿ ಹೀರೋಯಿನ್ ಕೂರ್ಸ್ಕೊಂಡು ಜಾಲಿಯಾಗಿ ಐಸ್ ಕ್ರೀಮ್ ತಿಂತಾ ಇರ್ತಾನೆ. ಹೀರೋಯಿನ್ ಐಸ್ ಕ್ರೀಮ್ ನ ಅವ್ನ್ ತಿಂತಾನೆ, ಅವ್ನ ಐಸ್ ಕ್ರೀಮ್ ನ ಹೀರೋಯಿನ್ ಗೆ ಕೊಡ್ತಾ ಇದ್ರೆ ಹೀರೋಯಿನ್ ಗೆ ಒಂಥರ ವೇಡ್ ಆಗಿ ಅನಿಸ್ತಾ ಇರುತ್ತೆ. ಏನ್ ನೀನ್ ಇವತ್ತು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದೀಯಾ, ನೀನು ಯೂಶುವಲ್ ಆಗಿ ಇರೋ ತರ ಇಲ್ವಲ್ಲ, ಪೊಲೀಸ್ ಅವರೆಲ್ಲ ಬರ್ತಾರೆ ನಿನ್ನ ಹುಡುಕ್ತಾರೆ ಅಂತ ಭಯ ಕೂಡ ಇಲ್ದೆ ಇಷ್ಟು ಕೂಲ್ ಆಗಿದ್ಯಾ ಅಂತಂದಾಗ ಹೀರೋ ಅಂತಾನೆ, ನನಗಿರೋದ್ ಎರಡೇ ಆಪ್ಷನ್, ಎಲ್ಲರೂ ನಾನೇ ತಪ್ಪು ಮಾಡಿರೋದು ಅಂತ ಹೇಳಿ ನನಗೆ ಒಂದು ಸ್ಟ್ಯಾಂಪ್ ನ ಹಾಕ್ಬಿಟ್ಟಿದ್ದಾರೆ. ಒಂದು ಬಂದು ನಾನು ಪೊಲೀಸ್ ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು, ತಪ್ಪಿಸ್ಕೊಂಡ್ ತಿರುಗ್ತಾ ಇರ್ಬೇಕು. ಇನ್ನೊಂದ್ ಬಂದು ಪೊಲೀಸ್ ಅವ್ರ ಕೈಗೆ ಸಿಕ್ಕದ್ನ ಜೈಲಲ್ಲಿ ಇರ್ಬೇಕು, ಆಮೇಲೆ ಹೆಂಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಬರ್ಬೇಕು. ಹೆಂಗ್ ನೋಡಿದ್ರು ಜೈಲೇ ತಾನೆ, ಅಲ್ಲಿ ತನಕ ಸಂತೋಷವಾಗಿರೋಣ ಅಂತ ತಿಂತಾ ಇದೀನಿ. ಸರಿ ಇವಾಗ ನಾವು ರೂಮ್ಗೆ ಹೋದ್ರೆ ಕೂಡ ಗ್ರಾಸರೀಸ್ ಏನು ಇಲ್ಲ, ಸ್ವಲ್ಪ ಬರ್ತೀಯಾ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ರೂಮ್ ಹೋಗೋಣ ಅಂತ ಹೇಳಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಒಳಗಡೆ ಕೂಡ ಬರ್ತಾರೆ. ಬಟ್ ಹೀರೋಯಿನ್ ಏನ್ ಅರ್ಥ ಆಗ್ತಿಲ್ಲ, ಇವ್ನು ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅಂತ. ಸರಿ ನಾನೇ ನಿನ್ಗೆ ಮಾಡ್ತೀನಿ, ನೀನು ಫ್ರೆಶ್ ಅಪ್ ಆಗು ಅಂತ ಹೇಳಿದಾಗ ಇವಳು ಅಂತಾಳೆ, ಏನು ಕುಕ್ ಮಾಡ್ತೀಯಾ, ನಿನ್ಗೆ ಕುಕ್ ಮಾಡಕ್ ಬರಲ್ವಲ್ಲ ಅಂದಾಗ ಹೀರೋ ಅಂತಾನೆ, ಯಾರು ಹೇಳಿದ್ದು ನನಗೆ ಕುಕ್ ಮಾಡಕ್ ಬರಲ್ಲ ಅಂತ, ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಓ ಹೌದಾ ಅಂತ ಹೇಳ್ತಾಳ. ಹೀರೋ ಬಂದ್ಬಿಟ್ಟು ತಗೋ ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಡು, ನಾನು ಇದೆಲ್ಲ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವಳು ಕೂಡ ಅದನ್ನ ವಾಶ್ ಮಾಡಕ್ಕೆ ಅಂತ ಎತ್ಕೊಂಡೋದಾಗ ಹೀರೋ ಹೇಳ್ತಾನೆ, ಇವತ್ತು ನಮ್ ಟಾಸ್ಕ್ ಅಲ್ಲಿ ನಾನು 2 ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಹೇಳ್ತಾ ಇದೀಯ ಅಂದಾಗ, ಹೌದು ನಾವು ಡೈಲಿ 10 ಸ್ವೀಟೆಸ್ಟ್ ಥಿಂಗ್ಸ್ ನ ಮಾಡ್ಬೇಕು ಅಂತ ಅನ್ಕೊಂಡ್ವಲ್ಲ, ಅದ್ರಲ್ಲಿ ಇವತ್ತು 2 ಆಯ್ತು. ಒಂದು ಐಸ್ ಕ್ರೀಮ್ ತಿನ್ಸ್ಕೊಂಡ್ವಿ, ಇನ್ನೊಂದ್ ಬಂದು ಇವಾಗ ಗ್ರೋಸರಿ ಶಾಪ್ಗೆ ಹೋಗ್ಬಿಟ್ಟು ಬಂದ್ವಿ ಅಂದಾಗ ಹೀರೋಯಿನ್ಗೆ ಶಾಕ್ ಆಗ್ಬಿಟ್ಟು, ನಿನ್ಗೆ ಗೊತ್ತು, ನಾನು ಇದೆಲ್ಲ ನಿನ್ಗೆ ಹೇಳಿಲ್ವಲ್ಲ, ನಿನ್ಗೆ ಇದೆಲ್ಲ ಗೊತ್ತು ಅಂದಾಗ, ನಾನು ಇದನ್ನೆಲ್ಲ ಓದಿ ತಿಳ್ಕೊಂಡೆ ಅಂದಾಗ, ಏನು ಓದಿ ತಿಳ್ಕೊಂಡ, ಎಲ್ಲೋದ್ದೆ ಅಂತ ಹೇಳಿದಾಗ ಆ ಡಬ್ಲ್ಯೂ ಸೀರೀಸ್ ಬುಕ್ ನ ತೋರಿಸ್ತಾನೆ. ಆಕ್ಚುಲಿ ಏನ್ ನಡೆದಿರತ್ತೆ ಅಂತಂದ್ರೆ, ಹೀರೋ ಬಂದು ಈ ತರ ಒಂದು ಮನೇಲಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವ್ರ ಅಸಿಸ್ಟೆಂಟ್ ಬಂದು ಹೀರೋಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಎಲ್ಲ ತಗೊಂಡ್ ಬರ್ತಾನೆ. ನಾನು ಹೋಜೋನ ನೋಡ್ಬೇಕು, ಹೋಜೋ ಬಗ್ಗೆ ನನಗೆ ವಿಚಾರ ಗೊತ್ತಾಗ್ಬೇಕು ಅಂತ ಹೇಳಿದಕ್ಕೆ ಅಸಿಸ್ಟೆಂಟ್ ಕೂಡ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕೇಳಿದಾಗ ಅಲ್ಲಿರೋ ಡಾಕ್ಟರ್ ಹೇಳ್ತಾರೆ, ಹೋಜೋ ಅಂತ ಇಲ್ಲಿ ಯಾರು ಇಲ್ಲ, ಅದ್ರ ಹೆಸರಲ್ಲಿ ನಮ್ಮ ಹಾಸ್ಪಿಟಲ್ ಯಾರು ವರ್ಕ್ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಡಾಕ್ಟರ್ ರೂಮ್ ಅಲ್ಲಿ ಬುಕ್ ಮಾತ್ರ ಸಿಕ್ತು. ಈ ಬುಕ್ ಅಲ್ಲಿ ಕಂಚೋಲು ಮತ್ತೆ ಹೋಜೋ ಅಂತ ಹೆಸರೆಲ್ಲ ಬರ್ದಿತ್ತು. ಮೋಸ್ಟ್ಲಿ ನಿಮ್ಗೆ ಏನಾದ್ರು ಇದು ಯೂಸ್ ಆಗುತ್ತಾ ಅಂತ ಹೇಳಿ ಡಾಕ್ಟರ್ ಈ ಬುಕ್ ನ ಕೊಟ್ರು. ನಾನು ಅದನ್ನ ತಗೊಂಡ್ ಬಂದಿದ್ದೀನಿ, ಬಟ್ ನಾನು ಅದನ್ನ ಓದಿಲ್ಲ. ಇದನ್ನ ಓದ್ರಿ, ನಿಮ್ಗೆ ಇದ್ರಲ್ಲಿ ಏನಾದ್ರು ಕ್ಲೂ ಸಿಕ್ಕಿದ್ರೆ ಸಿಕ್ಬೋದು ಅಂತ ಹೇಳಿ ಅಸಿಸ್ಟೆಂಟ್ ಬಂದು ಇದನ್ನ ಕೊಟ್ಬಿಟ್ಟು ಹೋಗಿರ್ತಾನೆ. ಸೊ ಆ ತರನೇ ಹೀರೋ ಕೈಲಿ ಬುಕ್ ಬಂದಿರೋದು. ಫಸ್ಟ್ ಆಫ್ ಆಲ್ ಈ ಬುಕ್ ಹಾಸ್ಪಿಟಲ್ಗೆ ಹೆಂಗ್ ಬಂತು ಅಂತಂದ್ರೆ, ನಮ್ ಹೀರೋಯಿನ್ ಬಂದು ಅಳ್ತಾ ಇರ್ಬೇಕಾದ್ರೆ ಹೀರೋನ ನೆನ್ಸ್ಕೊಂಡು ಸೋಬ ಸಡನ್ ಆಗಿ ರೂಮ್ ಒಳಗಡೆ ಬಂದಾಗ ಇವಳು ಅಳ್ತಾ ಇರೋದು ಗೊತ್ತಾಗ್ಬಾರ್ದು ಅಂತ ಬುಕ್ ನ ಮುಖದ ಮೇಲೆ ಹಾಕೊಂಡಿರ್ತಾಳಲ್ಲ, ಆ ಟೈಮಲ್ಲಿ ತಾನೆ ಇವಳು ಬಂದು ಡಬ್ಲ್ಯೂ ವರ್ಲ್ಡ್ ಗೆ ಬಂದ್ಬಿಡೋದು. ಸೊ ಇವಳ ಜೊತೆ ಬುಕ್ ಕೂಡ ಬಂದ್ಬಿಟ್ಟಿರುತ್ತೆ. ಸೊ ಆ ಬುಕ್ ನ ಡಾಕ್ಟರ್ ಕೊಟ್ಟು ಕಳ್ಸಿರೋದು, ಅದನ್ನ ನಮ್ ಹೀರೋ ಓದಿರ್ತಾನೆ. ನಾನು ಫಸ್ಟ್ ಆ ಬುಕ್ ನ ಓದಿದಾಗ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ, ಜಸ್ಟ್ ಒಂದು ಕತೆ ತಾನೆ ಅಂತ ಅನ್ಕೊಂಡೆ. ಆದ್ರೆ ಹೋಗ್ತಾ ಹೋಗ್ತಾ ತುಂಬಾನೇ ಇಂಟ್ರೆಸ್ಟ್ ಆಗೋಯ್ತು. ಅದನ್ನ ಬಿಡದೆ ಓದಕ್ಕೆ ಶುರು ಮಾಡಿದೆ. ಅದ್ರಲ್ಲಿ ಕಂಚೋಲ್ ಬಂದು ನೀರ್ಗೆ ಬಿದ್ಬಿಡ್ತಾನಲ್ಲ, ಅವಾಗ ಹೋಜೋ ಮತ್ತೆ ಕಂಚೋಲ್ ಇಬ್ರು ದೂರ ಆಗ್ಬಿಟ್ರಲ್ವಾ. ಆಮೇಲೆ ಏನಾಯ್ತು ಅಂತ ಏನಾದ್ರು ಎಪಿಸೋಡ್ ಇದೆಯಾ, ಬುಕ್ ಏನಾದ್ರು ಇದೆಯಾ, ಅದೇನಾಯ್ತು ಅಂತ ನನ್ಗೆ ಹೇಳ್ತೀಯಾ? ಆ ಒಂದು ಗ್ಯಾಪ್ ಮಾತ್ರ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಹೀರೋಗೆ ಹೀರೋಯಿನ್ ಬಗ್ಗೆ ಇರೋ ಎಲ್ಲಾ ಮೆಮೊರೀಸ್ ಹೋಯ್ತು ಅಂತ ಹೇಳಿದೆ. ಆದ್ರೆ ಕೊನೆವರೆಗೂ ಹೀರೋಗೆ ಹೀರೋಯಿನ್ ಬಗ್ಗೆ ಏನು ನೆನ್ಪೆ ಗೊತ್ತಾಗೋದಿಲ್ವಾ, ಅವ್ನ್ಗೇನು ನೆನ್ಪೆ ಬರೋದಿಲ್ವಾ? ಅದ್ರಲ್ಲೂ ಮುಖ್ಯವಾಗಿ ನಾನೊಂದ್ ವಿಷಯನ ಕೇಳ್ಬೇಕು, ನಿನ್ ಹಸ್ಬೆಂಡ್ ನೋಡಕ್ಕೆ ನಂತರನೇ ಇದ್ದ, ಆದ್ರೆ ಇವಾಗ ಕಾಣೆ ಆಗ್ಬಿಟ್ಟಿದಾನೆ ಅಂತ ಹೇಳ್ದೆ ಅಲ್ವಾ, ಒಂದ್ ವೇಳೆ ನಾನೇ ನಿನ್ ಹಸ್ಬೆಂಡಾ, ನೀನೇ ನಾ ನಿಜವಾದ ಹೋಜೋ? ಹಂಗಂತ ಕೇಳಿದ ತಕ್ಷಣ ಹೀರೋಯಿನ್ಗಂತೂ ಮಾತೇ ಬರ್ತಾ ಇಲ್ಲ, ಏನ್ ಹೇಳೋದು ಅಂತ ಗೊತ್ತಿಲ್ದಂಗೆ ಶಾಕಿಂಗ್ ಅಲ್ಲಿ ನಿಂತಿರ್ತಾಳೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.